ದಟ್ಟವಾದ ಕಾಡಿನ ಮಧ್ಯದಲ್ಲಿ ದೈತ್ಯಾಕಾರದ ಬಂಡೆಗಳ ನಡುವೆ ಎಡೆಗೆ ದುಮ್ಮಿಕ್ಕೋ ಈ ಜಲಪಾತದ ಹೆಸರೇ ಭೀಮೇಶ್ವರ. ಪಕ್ಕದಲ್ಲೇ ಪುರಾತನ ಶಿವಾಲಯವನ್ನ ಹೊಂದಿರೋ ಈ ಜಲಪಾತಕ್ಕೆ ತಲುಪೋ ಮಾರ್ಗವಂತೂ ಅತಿ ಭಯಂಕರ. ಶರಾವತಿ ಕಣಿವೆ ಅಭಯಾರಣ್ಯದೊಳಗಿರೋ ಇಲ್ಲಿಗೆ ಸಾಗೋ ಕಾಡು ಹಾದಿಯ ಪ್ರಯಾಣ ವಾಹನ ಚಾಲನಾ ಕೌಶಲ್ಯಕ್ಕೆ ಸವಾಲೆಸೆದಂತಿರುತ್ತೆ. ಕಡಿದಾದ ಇಳಿಜಾರುಗಳನ್ನ, ತೀಕ್ಷ್ಣವಾದ ತಿರುವುಗಳನ್ನ, ಅಸ್ತವ್ಯಸ್ತವಾಗಿ ಬಿದ್ದಿರೋ ಅಪಾರ ಕಾಡು ಕಲ್ಲುಗಳನ್ನ, ಕೆಮ್ಮಣ್ಣನ್ನೇ ಹೊಂದಿರೋ ಈ ಮಾರ್ಗ ಎಣ್ಣೆ ಹಚ್ಚಿದ ಮಲ್ಲಗಂಬದಂತೆ ಜಾರುತ್ತಿರುತ್ತೆ. ಜೀಪ್ಗಳು, ಬೈಕ್ಗಳು ಮಾತ್ರ ಸಂಚರಿಸೋಕೆ ಸಾಧ್ಯವಿರೋ ಈ ದಾರಿಯಲ್ಲಿ ಕ್ರಮಿಸಿ ಆ ಭೀಮೇಶ್ವರ ಜಲಪಾತವನ್ನ ಸಮೀಪಿಸುತ್ತಿದ್ದಂತೆ ಆ ಬೃಹದಾಕಾರದ ಬಂಡೆಗಳ ಸಂದಿಯಲ್ಲಿ ನೀರಿನ ಸಲೆಗಳೇ ನಮ್ಮನ್ನ ಸ್ವಾಗತಿಸುತ್ತವೆ. ಈ ಜಲಪಾತವನ್ನ ನೋಡಿದ ಮೇಲೆ ಈ ದಾರಿಯಲ್ಲಿ ಕ್ರಮಿಸಿದ ಕಷ್ಟಗಳೆಲ್ಲ ಮರೆತು ಹೋಗುತ್ತವೆ. ಮೆಟ್ಟಿಲುಗಳನ್ನ ಹತ್ತುತ್ತಾ ಆ ಬಂಡೆಗಳಂಚಲ್ಲಿ ಹಾಲ್ನೊರೆಯಂತೆ ದುಮ್ಮಿಕ್ಕಿ ಈ ಜಲಪಾತವನ್ನ ದಿಟ್ಟಿಸುತ್ತಾ ಸಮೀಪಿಸಿದವನಿಗೆ ಅದರ ಪಕ್ಕದಲ್ಲಿದ್ದ ಒಂದು ಪುರಾತನ ದೇವಾಲಯ ಕಣ್ಣಿಗೆ ಬೀಳುತ್ತೆ. ಪಾಂಡವರು ವನವಾಸದಲ್ಲಿದ್ದ ಕಾಲದಲ್ಲಿ ಭೀಮಸೇನ ಕಾಶಿಯಿಂದ ತಂದ ಲಿಂಗವನ್ನ ಧರ್ಮರಾಯ ಇಲ್ಲಿ ಪ್ರತಿಷ್ಠಾಪಿಸಿ ಪೂಜಿಸುತ್ತಾರೆ. ಅಭಿಷೇಕಕ್ಕೆ ಬೇಕಾದ ನೀರಿಗಾಗಿ ಅರ್ಜುನ ತನ್ನ ಬಾಣದಿಂದ ಇಲ್ಲಿ ಜಲವನ್ನ ಚಿಮ್ಮಿಸುತ್ತಾರೆ ಅನ್ನೋ ಪುರಾಣದ ಕಥೆಗಳು ಗೊತ್ತಾಗುತ್ತೆ. ಪಾಂಡವರು ಪ್ರತಿಷ್ಠಾಪಿಸಿದ ಈ ಲಿಂಗಕ್ಕೆ ಈ ಪ್ರಾಂತ್ಯವನ್ನ ಆಳಿದ ಪಾಳೆಗಾರರು ಅಥವಾ ಪಕ್ಕದ ಕಾನೂರಲ್ಲಿ ಆಳುತ್ತಿದ್ದ ಕಾಳು ಮೆಣಸಿನ ರಾಣಿ ಚೆನ್ನಭೈರಾದೇವಿಯು ದೇವಾಲಯವನ್ನ ನಿರ್ಮಿಸಿರಬಹುದು ಅಂತ ಅಂದಾಜಿಸಲಾಗುತ್ತೆ. ಯಾವುದಕ್ಕೂ ಸ್ಪಷ್ಟ ಸಾಕ್ಷಿಗಳಿಲ್ಲ. ನೂರಾರು ವರ್ಷಗಳ ಈ ಕಲ್ಲಿನ ದೇವಾಲಯ, ಅಲ್ಲಿರೋ ಮಂಟಪದೊಳಗಿನ ನಂದಿ ವಿಗ್ರಹ, ಸುತ್ತಮುತ್ತಲಿದ್ದ ವಿಭಿನ್ನ ಕೆತ್ತನೆಗಳು, ಬಂಡೆ ಎಂಚಲ್ಲಿ ಪ್ರತಿಷ್ಠಾಪಿಸಿದ್ದ ಕ್ಷೇತ್ರಪಾಲನ ಮೂರ್ತಿ, ಅಲ್ಲಿ ಕವಿದಿದ್ದ ಕತ್ತಲು, ಇವುಗಳೆಲ್ಲವೂ ಯಾವುದೋ ನಿಗೂಢ ಪುರಾತನ ಲೋಕಕ್ಕೆ ಬಂದ ಅನುಭವ ಕೊಡುತ್ತೆ. ಈ ಪ್ರಾಚೀನ ದೇವಾಲಯದ ರೂಪುರಚನೆ, ಅಲ್ಲಿದ್ದ ಗಜಗಾತ್ರದ ಬಂಡೆಗಳು, ಹಸಿರು ಸುತ್ತಿದ್ದ ಮಂಜು ಮುಚ್ಚಿದ್ದ ನೀರಿನ ಭೋರ್ಗರೆತ ಬಿಟ್ಟು ಬೇರೇನು ಕೇಳಿಸದ ಇಲ್ಲಿನ ಸುತ್ತಮುತ್ತಲಿನ ಪರಿಸರ, ಪ್ರಕೃತಿ ವಿಸ್ಮಯವನ್ನ ಪರಿಚಯಿಸದೇ ಇರಲ್ಲ. ಹೀಗೊಂದಷ್ಟು ಸಮಯ ಈ ಜಲಪಾತವನ್ನ